ಮೊದಲಿಗೆ ಮಾಧ್ಯಮ ಮಿತ್ರರಿಗೆ, ಪತ್ರಿಕಾ ಮಿತ್ರರಿಗೆ, ಗಣ್ಯರಿಗೆ, ಬಂದಿರತಕ್ಕಂಥ ಎಲ್ರಿಗೂ ಸಮಯ ಚಿತ್ರದ ಟ್ರೈಲರ್ ಸಮಾರಂಭಕ್ಕೆ ಆತ್ಮೀಯ ಸ್ವಾಗತ. ಈಗ ಕರ್ನಾಟಕ ಚಲನಚಿತ್ರ ನಿರ್ದೇಶಕರ ಸಂಘದ ಅಧ್ಯಕ್ಷರಾದ NRK ವಿಶ್ವನಾಥಣ್ಣವರು ಬಂದು ತಮ್ಮ 2 ನುಡಿಗಳ ಮೂಲಕ 2 ಮಾತುಗಳಲ್ಲಿ ಟ್ರೈಲರ್ ಬಿಡುಗಡೆ ಅಂತ ಹೇಳುವ ಮುಖ್ಯನ ಟ್ರೈಲರ್ ಆರಂಭ ಆಗುತ್ತೆ. ಅಧ್ಯಕ್ಷರನ್ನ ಬರಿ ಮಾಡ್ಕೊಳ್ಳೋಣ ಚಪ್ಪಾಳೆ ಮುಖಾಂತರ. ಎಲ್ಲ ಗಣ್ಯರಿಗೂ, ಚಿತ್ರತಂಡಕ್ಕೂ ಹಾಗೂ ಮಾಧ್ಯಮ ಮಿತ್ರರಿಗೂ ನನ್ನ ಮನಪೂರ್ವಕವಾದ ವಂದನೆಗಳು. ಹಾಗೆ 2024 ಸ್ಟಾರ್ಟ್ ಆಗ್ತಿದ್ದ ಹಾಗೆ SR ಪ್ರಮೋದ್ ಅವರ 3 ಚಿತ್ರಗಳು ಸೆನ್ಸರ್ ಇಲ್ಲಿವರೆಗೆ ಆಗಿರೋದು ವಿಶೇಷ. ಈ ವರ್ಷದ ಕೊನೆಯವರೆಗೆ ಮೋಸ್ಟ್ಲಿ ಅವರೊಂದು 6-7 ಸಿನಿಮಾನ ಸೆನ್ಸರ್ ಮಾಡ್ತಾರೆ ಅಂತ ಅನಿಸುತ್ತೆ ನನಗೆ. ಇದರೊಟ್ಟಿಗೆ ಈಗ ಸಮಯ ಸಿನಿಮಾದ ಪತ್ರಿಕಾಗೋಷ್ಠಿಗೆ ಕರೆದಿದ್ದಾರೆ. ಹಾಗೆ ಇದರ ಟ್ರೇಲರ್ ನೋಡಿ ಆಮೇಲೆ ಮಾತಾಡೋಣ ಅನಿಸ್ತದೆ. ಆದ್ದರಿಂದ ಪ್ರಮೋದ್ ನಿರ್ಮಾಣದ ಮತ್ತು ನಿರ್ದೇಶನದ ಈ ಚಿತ್ರಕ್ಕೆ ಶುಭವಾಗಲಿ. ಈಗ ಟ್ರೈಲರ್ ಲಾಂಚ್ ಆಗಲಿ ಅಂತ ಕೇಳ್ಕೊಳ್ತಾ ಚಿತ್ರಕ್ಕೆ ಶುಭಾಶಯವನ್ನು ತಿಳಿಸಿ. ನನ್ನ ಪ್ರೀತಿಯ ಅಣ್ಣನಾದ NRK ವಿಶ್ವನಾಥಣ್ಣವರು ವೇದಿಕೆ ಮೇಲೆ ಬರಬೇಕು. ಸುಮಾರು ಒಂದು 7-8 ವರ್ಷಗಳಿಂದ ಪ್ರತಿ ಹಂತದಲ್ಲೂ ಮಾರ್ಗದರ್ಶನ ನೀಡ್ತಿರೋ ಸುಭಾಷ್ಟಿನ್ ಡೇವಿಡ್ ಸರ್ ಮೇಲ್ಗಡೆ ಬರಬೇಕು. ಮಿಸ್ಟೇಕ್ ಕನ್ನಡ. ಶಬಾಷ್ಟಿನ್ ಡೇವಿಡ್ ಸರ್ ಬರಬೇಕು. ವಿಕ್ಟ್ರಿ ವಾಸಣ್ಣ ಸುಮಾರು ಒಂದು 12 ವರ್ಷಗಳಿಂದ ಪ್ರತಿ ಹಂತದಲ್ಲೂ ಮಾರ್ಗದರ್ಶನ ನೀಡ್ತಾರೆ. ವಾಸಣ್ಣ ಬರಬೇಕು. ನಿರ್ದೇಶಕರು, ನಟರು, ಆಲ್ ಇನ್ ಒನ್. ಕಮಲ್ ಸರ್ ದ ಸೂಟ್ ಇತ್ತೀಚಿನ ದಿನಗಳಲ್ಲಿ ಬಿಡುಗಡೆಯಾದ ದ ಸೂಟ್ ಚಿತ್ರದ ನಾಯಕ ನಟರು ಕಮಲ್ ಸರ್ ವೇದಿಕೆ ಮೇಲೆ ಆಶೀರ್ವಾದಬೇಕು. ಶಾಂತಿ ಪಾರ್ಥ ಸರ್ ಪುಟ್ಟಿ ಚಿತ್ರದ ನನ್ನ ಮುಂದಿನ ಚಿತ್ರದ ನಿರ್ಮಾಪಕರು, ದಯವಿಟ್ಟು ವೇದಿಕೆ ಮೇಲೆ ಹಾಜರಿನಾಗಬೇಕು. ಡಿಸ್ಟ್ರಿಬ್ಯೂಟರ್ ರಾಜಣ್ಣ ನಮ್ಮ ಎಲ್ಲ ಸಿನಿಮಾದಲ್ಲೂ ಒಂದು ಮಾರ್ಗದರ್ಶಕರಾಗಿ ಗಾಂಧಿನಗರದಲ್ಲಿ ಮೋಸ ಹೋಗ್ದಂಗೆ ಸದಾಕಾಲ ಕಾಪಾಡ್ತಾ ಇರ್ತಂತ ರಾಜಣ್ಣ ಅವರು ಮೇಲ್ಗಡೆ ಬರಬೇಕು. ಭೀಮಣ್ಣ ನಾಯ್ಕ, ಭೀಮಣ್ಣ ನಮ್ಮ ಚಿತ್ರದ ಕಳನಟರು. ಪ್ರತಿ ಹಂತದಲ್ಲೂ ನನ್ನ ಎಲ್ಲ ರೀತಿಯಲ್ಲೂ ಸಹಕಾರ ನೀಡ್ತಾ ಈ ಸಿನಿಮಾ ಅವತ್ತು ಶುರುವಾದ ತಟ್ಟಿಂದ ಅಂತ್ಯದವರೆಗೂ ತುಂಬ ಸಪೋರ್ಟಿವ್ ಆಗಿದ್ದಾರೆ. ಒಳ್ಳೆ ಕಳನಾಟಕ ಪಾತ್ರ ಮಾಡಿದ್ದಾರೆ, ಅವರು ಸಹ ಬರಬೇಕು. ಬನ್ನೂರು ರಂಗಸೋಮಣ್ಣ ಬರಬೇಕು. ಇವರಿಲ್ಲ ಅಂದರೆ ಇವತ್ತು ಸಮಯ ಸಿನಿಮಾ ಆಗ್ತಿರ್ಲಿಲ್ಲ. ಯಾಕೆಂದರೆ ಒಂದು ಸ್ವಲ್ಪ ಆರಂಭ ದಿನಗಳಲ್ಲಿ ಮಾಡಿದ್ದು. ಆವಾಗ ನನಗೆ ಯಾರೊಬ್ಬರು ಮೋಸ ಮಾಡಿದಾಗ ಪಾಪ ಇವರು ತುಂಬ ಸಪೋರ್ಟ್ ಮಾಡಿ ಒಂದು ಮಾರ್ಗದರ್ಶನ ನೀಡಿ ಮಾಡಿದರು. ಕಿಟ್ಟಿ ಬರಬೇಕು. ಕಳನಟರು ಇವರು ಸಹ ಆಕ್ಟಿಂಗ್ ಮಾಡಿದ್ದಾರೆ. ಕಿಟ್ಟಣ್ಣ ಬರಬೇಕು. ಕರೋಳಪ್ಪ ಕಾಚಾಪುರ ಮಂಡ್ಯ ನಾಗರಾಜ್ ಬರಬೇಕು. ಮಂಡ್ಯ ನಾಗರಾಜ್ ಅಣ್ಣ ಇವರು ಸುಮಾರು ನನಗೆ ಹೀರೋ ಆಗಿ ಮಾಡತಕ್ಕಂಥ ನನ್ನ ಫಸ್ಟ್ ಸಿನಿಮಾ 15 ರಿಲೀಸ್ ಆದ್ಮೇಲೆ 2ನೇ ಸಿನಿಮಾಕ್ಕೆ ಹೀರೋ ಆಗಿ ಮಾಡ್ತಕ್ಕಂಥವ್ರೆ ಇವರು. ದಯವಿಟ್ಟು ಬರಬೇಕು.
ಬಣ 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 ಇನ್ನಿಲ್ಲ ಅಂದ್ರೆ ಇದು ಆಗದಲ್ಲ ಬಣ. ಆತ್ಮ ಆತ್ಮ ಅನಿಲಣ್ಣ, ಅಸ್ಥಿರ ಅನಿಲಣ್ಣ. ನಿನ್ನ ಪಾತ್ರ ನನ್ನ ಬೆಳವಣಿಗೆಯಲ್ಲಿ ಬಹಳ ದೊಡ್ಡದೈತೆ ಬಾ. ನಮ್ಮ ಪ್ರತಿ ಹಂತದಲ್ಲೂ ಕಿಶೋರ್ ಕುಮಾರ್ ಇವರು ನಮ್ಮ ಎಲ್ಲ ಹಂತದಲ್ಲೂ ಒಂದು ಮಾರ್ಗದರ್ಶನ ನೀಡಿ ಒಂದು ಒಳ್ಳೆ ಟೆಕ್ನಿಷಿಯನ್ಸ್. ಇವರು DI ಕೆಲಸ ಮಾಡೋದು ಕೊಟ್ಟರು. ಬನ್ನಿ 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 ಅಣ್ಣ ಬನ್ನಿ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು SR ಪ್ರಮೋದ್ ಅಂತ. ನನ್ನ ನಿರ್ದೇಶನದ 5ನೇ ಸಿನಿಮಾ ಇದು. ಸಮಯ 4 ಸಿನಿಮಾ ರಿಲೀಸ್ ಆಗಿದ್ದಾವೆ, ಯಾವ್ಯಾವ ಅಂತ ಹೇಳೋದು ಬೇಡ. ಈ ಸಮಯ ಬಗ್ಗೆ ಹೇಳಬೇಕು ಅಂತಂದರೆ ಸುಮಾರು 3 ವರ್ಷಗಳ ಹಿಂದೆ ಮಾಡ್ತಕ್ಕಂಥ ಚಿತ್ರ. ಕರೋನಾ ಆದಮೇಲೆ 1 ವರ್ಷ ಆದಮೇಲೆ ಮಾಡ್ತಕ್ಕಂಥ ಸಿನಿಮಾ ಇದು. ನಾವು ಈ ಕತೆ ಈ ಸಮಯ ಮುಖಾಂತರ ಏನು ಹೇಳಕ್ಕೆ ಹೊರಟಿದ್ದೀವಿ ಅಂತ ಅಂದರೆ, ಒಂದು ತಂದೆ ಮಗನ ಬಾಂಧವ್ಯನ ಹೇಳಕ್ಕೆ ಹೊರಟಿದ್ದೀವಿ ನಾವು. ಒಬ್ಬ ತಂದೆ, ಒಂದು ಎಳೆನೂ ಹೇಳ್ಬಿಡ್ತೀನಿ, ಒಬ್ಬ ತಂದೆ ಒಬ್ಬ ಮಗನ್ನ ಎಷ್ಟು ಕಷ್ಟಪಟ್ಟು ಓದ್ಸೋಕ್ಕೋಸ್ಕರ ಸಾಲ ಮಾಡಿ ಸೂಲ ಮಾಡಿ ಅವನು ತನ್ನ ಸರ್ವಸ್ವನ್ನೇ ತ್ಯಾಗ ಮಾಡಿ ಅವನು ಓದಿಸೋಕ್ಕೆ ಪ್ರಯತ್ನ ಮಾಡ್ತಾನೆ. ಒಬ್ಬ ಮಗ, ಒಳ್ಳೆ ಬುದ್ಧಿ ಕಲಿಯದ ಮಗ, ಅವನೇನು ಮಾಡ್ತಾನೆ, ಒಂದು ಅವರ ಬದುಕನ್ನೇ ಹಾಳು ಮಾಡ್ತಾನೆ. ಆ ಒಂದು ಹೆಳೆನ ಹಿಡ್ಕೊಂಡು ಒಂದು ಸಮಯ ಅನ್ನೋ ಒಂದು ಸಿನಿಮಾನ ಒಳ್ಳೆ ಮೆಸೇಜ್ ಓರಿಯೆಂಟೆಡ್ ಸಿನಿಮಾ ಮಾಡಿದ್ವಿ. ಈ ಚಿತ್ರದಲ್ಲಿ ಒಂದು ಎರಡು ಹಾಡುಗಳಿವೆ, 2 ಫೈಟ್ಗಳಿವೆ. ಕೆವಿನ್ ಅವರು ಸಂಗೀತ ನಿರ್ದೇಶನ ಮಾಡಿದ್ದಾರೆ. ಫೈಟು ಅಲ್ಟಿಮೇಟ್ ಶೋ ಮಾಡಿದ್ದಾರೆ. ಉಳಿದಂತೆ ಮೈಸೂರು ಸುತ್ತಮುತ್ತ 22 ದಿನಗಳ ಕಾಲ ಚಿತ್ರೀಕರಣ ಮಾಡಿದ್ವಿ. ಸುಮಾರು ಇದು ಜನವರಿಲಿ ಸೆನ್ಸರ್ ಆಗಿದೆ. ಯು ಸರ್ಟಿಫಿಕೇಟ್ ಬಂದಿದೆ, UA ಸರ್ಟಿಫಿಕೇಟ್ ಬಂದಿದೆ. ಆಲ್ಮೋಸ್ಟು ಮುಂದಿನ ಜುಲೈ ಇಲ್ಲ ಆಗಸ್ಟ್ಗೆ ಬಿಡುಗಡೆ ಮಾಡೋ ಅಂತ ಪ್ಲಾನಿಂಗ್ ನಡೀತಾ ಇದೆ. ನಾಯಕಿ ರಮ್ಯಾ ಅಂತ ಅವ್ರು ಹೊಸಬ್ರು. ಅದು ಸುಮಾರು 1-2-3 ವರ್ಷ ಆಯಿತು ಶೂಟ್ ಮಾಡಿ. ಅವ್ರು ಏನು ಮಾಡಿದ್ದಾರೆ, ಇಂಡಸ್ಟ್ರಿ ಬಿಟ್ಟು ಹೋಗ್ಬಿಟ್ಟಿದ್ದಾರೆ. ನಾವು ಕರೆದು, ಇಲ್ಲ ಸರ್ ನಮಗೆ ಮ್ಯಾರೇಜ್ ಆಗಿದೆ, ಇಂಟ್ರೆಸ್ಟ್ ಇಲ್ಲ ಅಂತ ಹೇಳಿದ್ರು. ಯಾವಾಗ ರಿಲೀಸ್ ಮಾಡ್ತೀರಿ ಸರ್? ಜುಲೈ ಇಲ್ಲ ಆಗಸ್ಟ್ ಮಾಡೋಕ್ಕೆ ಪ್ಲಾನಿಂಗ್ ಇದೆ. ಸೆನ್ಸರ್ ಆಗಿದೆ. ಸೆನ್ಸರು ಜನವರಿಲೇ ಆಯಿತು. UA ಸರ್ಟಿಫಿಕೇಟ್ ಬಂದಿದೆ, ಜನವರಿಲೇ ಆಯಿತು ಸೆನ್ಸರ್. ನನ್ನ ಪಾತ್ರ ಅದೇ ಸರ್, ಮಗನ ಪಾತ್ರ. ಒಬ್ಬ ಪೋಲಿ ಮಗನ, ಪುಂಡ ಮಗನ ಪಾತ್ರ ನಾನು ಮಾಡಿದ್ದೀನಿ. ಒಬ್ಬ ತಂದೆ ಅಂದರೆ ಒಂದು ಮಾತಿದೆ, ಇರೋವರೆಗೂ ಯಾರ್ದು ತೂಕ ವ್ಯಾಲ್ಯೂ ಗೊತ್ತಾಗಲ್ಲ, ಸತ್ತ ಮೇಲೆ ಗೊತ್ತಾಗುತ್ತೆ ಅನ್ನೋ ಒಂದು ಇದನ್ನ ನಾವು ಸಿನಿಮಾದಲ್ಲಿ ತೋರ್ಸಕ್ಕೆ ಹೋಗಿದ್ದೀವಿ. ಏನಂದರೆ, ತಂದೆ ಎಷ್ಟೋ ಬುದ್ಧಿ ಹೇಳ್ತಾರೆ, ಅವ್ರ ಸರ್ವಸ್ವನೇ ತ್ಯಾಗ ಮಾಡಿರ್ತಾರೆ, ನಮಗೆ ಅರ್ಥ ಆಗಲ್ಲ, ಮಕ್ಕಳಾದಂಥ ನಮಗೆ ಅರ್ಥ ಆಗಲ್ಲ. ಅವ್ರು ಸತ್ತ ಮೇಲೆ ಅರ್ಥ ಆಗುತ್ತೆ, ಆದರೆ ಏನೂ ಪ್ರಯೋಜನ ಇಲ್ಲ. ಆ ಥರ ಒಂದು ಪಾತ್ರನ ನಾನು ಮಾಡಿದ್ದೀನಿ ಸರ್. ಹೌದು. ಒಂದು ಒಳ್ಳೆ ಮೆಸೇಜ್ ಓರಿಯೆಂಟೆಡ್ ಸಿನಿಮಾ ಮಾಡಿದ್ದೀವಿ ಸರ್. ಶ್ಯೂರಿಟಿ ಅಂತ ಅಂದರೆ ಇದು ಈಗ ಒಂದು ಹಳ್ಳಿ ಕಾನ್ಸೆಪ್ಟ್ ಆಗಿರೋದ್ರಿಂದ ಇತ್ತೀತಿ ಒಂದು ಮೊಟ್ಟೆ ಕತೆ ಆ ಥರ ಒಂದು ನಾರ್ಮಲ್ ಬರುತ್ತಲ್ಲ ಸರ್, ಆಡಿಯನ್ಸ್ ಥರ ಒಂದು ಪ್ಲಾನ್ ಮಾಡಿದ್ದೀವಿ ಸರ್. ದೊಡ್ಡ ಮಟ್ಟದಲ್ಲಿ ನಾನು ಹೇಳಿಲ್ಲ, ಏನೋ ಒಂದು ಚಿಕ್ಕ, ನಾನು ಸ್ಟಾರ್ಟಿಂಗಲ್ಲಿ ಹೇಳಿದೆ ಒಂದು ಚಿಕ್ಕ ಪ್ರಯತ್ನ ಮಾಡಿದ್ದೀವಿ ಸರ್ ಅಂತ. ಸರ್ ಬಜೆಟ್ಟು ತುಂಬ ಕಮ್ಮಿ ಸರ್, 25 lakhs ಆಗಿದೆ ಅಷ್ಟೇ. ಸರ್ ಇದು ಯಾರ್ದು ಅಲ್ಲ ಸರ್, ಒಂದು ಕಾಲ್ಪನಿಕ ಚಿತ್ರ, ಯಾರ್ದು ಅಲ್ಲ ಸರ್. ನಾವು ನೋಡ್ತಾ ಇರ್ತೀವಿ, ನಮ್ಮ ತಂದೆ ಆಗಿರ್ಬೋದು, ಪ್ರತಿಯೊಬ್ಬರು ತಂದೆ ತುಂಬ ಸ್ಟ್ರಗಲ್ ಮಾಡ್ತಿರ್ತಾರೆ, ತುಂಬ ಒಳ್ಳೆ ಬುದ್ಧಿ ಹೇಳ್ತಾ ಇರ್ತಾರೆ, ಕೇಳಲ್ಲ. ಆನಂತರ ಕೇಳೋದಕ್ಕೆ ಅವ್ರದ್ದು ಕೆಲವೊಂದು ಇನ್ಸಿಡೆಂಟ್ ನಡೆದಿರೋದಕ್ಕೆ ಕೆಲವೊಂದು ನೋಡಿದಾಗ ಅದನ್ನು ಮಾಡಿ ಸಿನಿಮಾ ಮಾಡಿದ್ದೀನಿ ಸರ್. ಹೌದು ಸರ್. 4 ಸಿನಿಮಾ ಆಲ್ರೆಡಿ ರಿಲೀಸ್ ಆಗಿದೆ. ಈಗ ಆತ್ಮ ಅಂತ ಲಾಸ್ಟ್ ಏಪ್ರಿಲ್ 26ನೇ ತಾರೀಕು ಒಂದು ರಿಲೀಸ್ ಆಯಿತು, ಅದು ಜನವರಿ ಸೆನ್ಸರ್ ಆಗಿತ್ತು. ಈಗ ನೆಕ್ಸ್ಟ್ ಒಂದು ಪ್ಲಾನಿಂಗ್ ನಡೀತಾ ಇದೆ ಸರ್. ಇದಾದ್ಮೇಲೆ, ಇದು ರಿಲೀಸ್ ಆದಮೇಲೆ ಅದನ್ನ ಶುರು ಮಾಡ್ತೀವಿ. ಇಲ್ಲ ಸರ್, ನಿಮ್ಮ ಆಶೀರ್ವಾದ ಇರ್ಬೇಕು ಸರ್. ಶೂಟಿಂಗ್ ಮುಗ್ದಿದೆ ಸರ್, ಶೂಟಿಂಗ್.
3 ಸೆನ್ಸರ್ ಆಯಿತು. 3 ಸೆನ್ಸರ್ ಆಗಿದ್ದಲ್ದಲ್ಲಿ ಇನ್ನೊಂದು ಪ್ಲಾನ್ ಮಾಡ್ತಾ ಇದ್ದೀವಿ, ಪುಟ್ಟಿ ಅಂತ ಒಂಚೂರು. ಸರ್ ನಮಗೆ ತುಂಬ ಲೈಕ್ ಅಂದರೆ ಡೈರೆಕ್ಷನ್ನು, ಅದ್ರ ಜೊತೆಗೆ ಈಗ ನಾವೇ ನಿರ್ಮಾಣ ಮಾಡಿದಾಗ ಬೇರೆಯವ್ರನ್ನ ಆಯ್ಕೆ ಮಾಡೋಕ್ಕೆ ತುಂಬ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ಒಂದು ಪ್ರಯತ್ನ ಮಾಡೋಣ ಅಂದ್ಬಿಟ್ಟು ಮಾಡಿದೆ ಸರ್. ಫಸ್ಟ್ ಸಿನಿಮಾ ನಾನು ಆ್ಯಕ್ಚುಲಿ 2015ರಲ್ಲಿ ಒಂದು ರಿಲೀಸ್ ಮಾಡಿದ್ದೆ, ಅಚಲ ಅಂದ್ಬಿಟ್ಟು. ನಾನೇ ಡೈರೆಕ್ಟರ್, ನಾನೇ ಹೀರೋ ಆಗಿ. ಮತ್ತಿನ್ನೊಂದು ಪ್ರಯತ್ನ ಮಾಡೋಣ, ಆಲ್ರೆಡಿ ಒಂದು 7-8 ವರ್ಷ ಆಯಿತು ಅಂದ್ಬಿಟ್ಟು ಮಾಡಿದ್ದು. ಥ್ಯಾಂಕ್ ಯು ಸರ್. ಆರ್ಟಿಸ್ಟು ನಮ್ಮ ಬನ್ನೂರು ರಂಗಸ್ವಾಮಣ್ಣ ಇದ್ದಾರೆ. ನಾನು ಮೂಲತಃ ಬನ್ನೂರಿನವನು. ಪ್ರಮೋದ್ ಅವರು ನನಗೆ ಒಂದು 4 ವರ್ಷ ಆಗಿರ್ಬೋದು ಪರಿಚಯ ಆಗಿ. ಈ ಚಿತ್ರದಲ್ಲಿ ತಂದೆ ಮಗನ ಪಾತ್ರ ನಿರ್ವಹಿಸಿ ಇಲ್ಲಿವರೆಗೂ ಕೂಡ ಅಪ್ಪಾಜಿಯಂತೆ ನನ್ನನ್ನು ಬಾಯಿ ತೆಗೆಯೋದಿಲ್ಲ ಅವನು. ಈಗ ಈ ಚಿತ್ರ ಮಾಡೋದಕ್ಕೆ ಅದೊಂದೇ ನನಗೆ ಇನ್ನೊಬ್ಬ ಮಗ ಸೃಷ್ಟಿಯಾದ ಅಂತ ಅನ್ಕೋಬೇಕು. ಈ ಒಂದು ನನ್ನ ಬನ್ನೂರು ಪಕ್ಕದ 2 ಗ್ರಾಮಗಳಲ್ಲಿ ಹುಡುಗಿ ಹೀರೋಯಿಂದು ಒಂದು ಗ್ರಾಮ, ಹೀರೋದೊಂದು ಗ್ರಾಮನ ನಾನು ಇದು ಮಾಡಿ ಅಲ್ಲಿ ಹಳ್ಳಿಗಳ ಜನಗಳನ್ನ ಸೇರಿಸಿ ಶೂಟಿಂಗ್ ಮಾಡೋದಕ್ಕೆ ಎಲ್ಲ ಸಹಕಾರವನ್ನು ನೀಡಿ ವ್ಯವಸ್ಥೆ ಮಾಡಿಕೊಟ್ಟಿದ್ದೀನಿ. ನನ್ನ ಹೆಸರು ಬನ್ನೂರು ರಂಗಸ್ವಾಮಿ ಅಂತ. ನಾನು ಹೊಸದಾಗಿ ಈ ಚಿತ್ರಕ್ಕೆ ಇಲ್ಲಿವರೆಗೆ ಒಂದು 25 ಪಿಕ್ಚರ್ ಮಾಡಿದ್ದೀನಿ. ಇದು ಸ್ಟಾರ್ಟಿಂಗಲ್ಲಿ ಒಂದು 5ನೇ 6ನೇ ಪಿಕ್ಚರ್ ಇರ್ಬೋದು. ಮೂಲತಃ ಒಂದು ನಮ್ದ ತೋತಾಪುರಿ ಅವ್ರಿಗೆ ಲಾಡ್ಜ್ 6 ಲಕ್ಷ 7 ಲಕ್ಷ ಲಾಡ್ಜ್ಗೆ 20-25 ರೂಮ್ನ ವ್ಯವಸ್ಥೆ ಮಾಡಿಸ್ಕೊಟ್ಟಿದ್ದೆ. ಮತ್ತು ಬ್ಯಾಂಕಿಂಗ್ ವ್ಯವಸ್ಥೆಗೆ ನಾನು ಒಬ್ಬ ಕೋಆಪ್ರೇಟಿವ್ ಎಕ್ಸ್ ಪ್ರೆಸಿಡೆಂಟ್ರು. ನನ್ನ ಪಕ್ಕದ ಸೊಸೈಟಿ ಇದನ್ನು ಅವರು ಪ್ರೊಡ್ಯೂಸರ್ YN ಶಂಕರಗೌಡ ಅಂತ ನನ್ನ ಸ್ನೇಹಿತರು ಅವರು. ಅವ್ರಿಗೆ ಹೇಳಿ ಅವ್ರಿಗೆ ಸೊಸೈಟಿನ ಬ್ಯಾಂಕ್ ಮಾಡ್ಕೊಳ್ಳೋಕ್ಕೆ ವಿಜಯ ಪ್ರಸಾದ್ ಏನೋ ಅವ್ರ ಹೆಸರು, ಅವ್ರಿಗೆಲ್ಲ ಮಾಡಿಸ್ಕೊಟ್ಟೆ. ಅವ್ರಿಗೂ ಸಹಕಾರ ನಿಂತಿದ್ದೆ. ನಮ್ಮ ಹೆಚ್ಚು ಕಡಿಮೆ 3 ತಿಂಗಳು ನಡೀತು ತೋತಾಪುರಿ ಪಾರ್ಟ್ 1 ಪಾರ್ಟ್ 2 ಬನ್ನೂರಲ್ಲಿ. ಸಾಕಷ್ಟು ಬನ್ನೂರು ಸೈಡ್ಗಳೆಲ್ಲ ಬರ್ತಾ ಇದ್ದಾವೆ. ಈ ಪ್ರಮೋದು ಕೂಡ ನಮ್ಮ ಈಗ ಮಾಡಿರೋ ಪಿಕ್ಚರಲ್ಲಿ 2 ಪಿಕ್ಚರು ನಮ್ಮ ಏರಿಯಾದಲ್ಲೇ ಮಾಡಿರೋದು. ನಾನು ಒಬ್ಬ ಬಡ ರೈತ ಮಗನ್ನ ಓದಿಸ್ಬೇಕು ಅಂದ್ಬಿಟ್ಟು ಸಿಟಿಗೆ ಕಳಿಸ್ಕೊಟ್ಟಿರ್ತೀನಿ. ಇವನು ಸಿಟೀಲಿ ಏನೆಲ್ಲ ಕೆಟ್ಟ ಚಟಗಳನ್ನ ಕಲ್ತ್ಕೊಂಡು ಓದ್ತಾ ಇದ್ದೀನಿ ಅಂದ್ಬಿಟ್ಟು ನನ್ನ ಹೆಂಡತಿಗೆ ನನಗೆ ಸುಳ್ಳು ಹೇಳ್ಕೊಂಡು ನಾನು ಊರಿನ ಮುಖಂಡರ ಹತ್ರ ಸಾಲ ಸೋಲ ಮಾಡಿ ಅವ್ರ ಕಾಲಿಗೆ ಬಿದ್ದು ಸಾಲ ದುಡ್ಡು ಕಳಿಸ್ಕೊಟ್ಟಿರ್ತೀನಿ. ಇವನು ದುಶ್ಚಟಗಳಿಗೆ ಬಲಿಯಾಗಿ ದುರ್ನಡತೆಗೆ ಒಳಗಾಗಿರ್ತಾನೆ. ಆನಂತರ ಇವನು ಸ್ನೇಹಿತ ನನಗೆ ಫೋನ್ ಮಾಡ್ತಾನೆ, ಗೌಡ್ರೆ ನಿಮ್ಮ ಮಗ ಎಲ್ಲ ಸಬ್ಜೆಕ್ಟಲ್ಲೂ ಫೇಲ್ ಆಗವನೆ. ಆಗ ಹೆಂಡತಿಗೆ ಬಂದು, ಏನೇ ಇದಕ್ಕೆ ನಿನ್ನ ಮಗನ ಸಿಟಿಗೆ ಕಳಿಸ್ಕೊಟ್ಟಿದ್ದು ನಾನು, ನಿನ್ನ ಮಗ ಎಲ್ಲ ಸಬ್ಜೆಕ್ಟಲ್ಲೂ ಫೇಲ್ ಆಗವನಂತೆ. ಆಗ ಹೆಂಡತಿ ಇವನ ಪರ ವಾದ ಮಾಡ್ತಾಳೆ. ಅವಳಿಗೂ ನಮಗೂ ಪ್ರಶ್ನೆ. ಆಮೇಲೆ ಆಸೆ ಏನಿರಲಿಲ್ಲ. ನಾನು ಮೂಲತಃ ಸಾಲಿಗ್ರಾಮದಲ್ಲಿ ಓದಿದವನು. ಚಿನ್ನೇಗೌಡರು, ನಾನು ಸಣ್ಣ ಹುಡುಗ, ನಾನು 7ನೇ ಕ್ಲಾಸ್ ಹುಡುಗ. ಟೆಲಿಶೋ ಮೋಡಗಳಲ್ಲಿ ಶೂಟಿಂಗ್ ನೋಡೋಕ್ಕೆ ಅಂತ ಅವರೇ ನಮ್ಮನ್ನು ಕರ್ಕೊಂಡು ಹೋಗಿದ್ರು ಚುಚ್ಚನಕಟ್ಟೆಗೆ. ಆಗ ಮದುವೆ ಹುಡುಗನಿಗೆ ಚಳೆ ಹಿಡ್ಕೊಂಡು ಹೋಗ್ತಾ ಇದ್ದೀನಿ ಟೆಲಿಶೋ ಮೋಡಗಳಲ್ಲಿ. ಆವಾಗ ನಾನು ಫಿಲಮ್ ಲ್ಯಾಂಡ್ಗೆ ಹೋಗ್ಬೇಕು ಅಂದಿದ್ರೆ ತುಂಬ ಚಿನ್ನೇಗೌಡರು, ಶ್ರೀನಿವಾಸಣ್ಣ ಅವ್ರ ಫ್ಯಾಮಿಲಿ ಎಲ್ಲ ತುಂಬ ಹತ್ರ ನನಗೆ, ಚಿಕ್ಕದ್ರಿಂದ ನೋಡಿರೋನು. ನಾನು ಮೂಲತಃ ಸಾಲಿಗ್ರಾಮದಲ್ಲೇ ಓದಿದ್ದು, ಬನ್ನೂರಾದರೂ ಕೂಡ ತುಂಬ ಆತ್ಮೀಯ ಬಾಂಧವ ಇತ್ತು. ಆದರೆ ನನಗೆ ಹಾರ್ಟ್ ಪೇಷಂಟ್ ಆದೆ. ಕೊನೆಗೆ 4 ಪಿಕ್ಚರ್ ಮಾಡಿಬಿಟ್ಟು ಬಿಟ್ಬಿಡೋಣ, ಸತ್ತೋದ್ರೂ ನನ್ನ ಚರ್ಯ ಇರ್ತದೆ, ನನ್ನ ಮೊಮ್ಮಕ್ಕಳು ಯಾರೋ ನೋಡ್ಕೊಳ್ಳಿ ಅನ್ನೋ ಒಂದು ಆಸೆ ಮೇಲೆ ಫಿಲಮ್ ಲ್ಯಾಂಡಿಗೆ ಬಂದೆ. ಇನ್ನೇನು ಹಣ ಸಂಪಾದನೆ ಮಾಡಬೇಕು, ಆಸ್ತಿ ಸಂಪಾದನೆ ಮಾಡಬೇಕು ಅನ್ನೋದಿಲ್ಲ, ದೇವ್ರು ಚೆನ್ನಾಗಿ ಇಟ್ಟಿದ್ದಾನೆ ನನ್ನ. ಆ ಒಂದು ಆಸೆಗೆ ನಾನು ಫಿಲಮ್ ಲ್ಯಾಂಡಿಗೆ ಬಂದೆ. ಈಗ ಆಲ್ರೆಡಿ ಭೈರತಿ ಇವರು ರಣಗಲ್ಲಲ್ಲಿ ಅಡ್ವೊಕೇಟ್ ಪಾತ್ರ ಮಾಡಿದ್ದೀನಿ, ಶಿವರಾಜ್ ಕುಮಾರ್ದು. ತೋತಾಪುರಲ್ಲಿ ಮಾಡಿದ್ದೀನಿ, ಸೋಕಿವಾಲದಲ್ಲಿ ಮಾಡಿದ್ದೀನಿ. ಮತ್ತು ಚಿರಂಜೀವಿ ಸರ್ಜಾ ಅವ್ರದ್ದು ಸತೋದ ತೀರೋದಾಗ ತೆಗೆದ್ರಲ್ಲಿ ಅವರು ರಾಜ ಮಾರ್ತಾಂಡ, ಅದರಲ್ಲಿ MLA ಕ್ಯಾರೆಕ್ಟರ್ ಮಾಡಿದ್ದೀನಿ. ಹಿರಣ್ಯವರು ಹೇಳ್ದಂಗೆ ಮಾತಿಗೆ ಬೆಲೆ, ಮನುಷ್ಯನಿಗೆ ತಲೆ, ಮನೆಗೆ ಒಲೆ ಹೇಗೆ ಅಗತ್ಯವೋ ಬಾಳಿಗೆ ಕಲೆನೂ ಅಷ್ಟೇ ಅಗತ್ಯ ಅಂತ ಹೇಳ್ತಾ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ.
ಒಂದೆರಡು ಮಂಡ್ಯ ನಾಗರಾಜಣ್ಣ ಎರಡು ಮಾತಾಡಬೇಕು. ಎಲ್ರಿಗೂ ನಮಸ್ಕಾರ. ವೇದಿಕೆ ಮೇಲಿರೋ ಎಲ್ರಿಗೂ ನಮಸ್ಕಾರ. ಪ್ರಮೋದ್ ಅವರು ತುಂಬ ಕಷ್ಟಪಟ್ಟು ಈ ಸಿನಿಮಾ ಮಾಡಿದ್ದಾರೆ. ಎಲ್ಲರಲ್ಲಿ ಮನವಿ, ಅವ್ರಿಗೆ ಒಂದು ಒಳ್ಳೆ ಪಬ್ಲಿಸಿಟಿ ಕೊಟ್ಟು ಒಂದು ಎಲ್ಲ ಆಶೀರ್ವಾದ ಮಾಡಿ ಅಂತ ಕೇಳ್ತಾ, ಚಿತ್ರತಂಡಕ್ಕೆ ಒಳ್ಳೆಯದಾಗಲಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಶಾಂತಿ ಪಾರ್ಥ ಅಂದ್ಬಿಟ್ಟು. ಪ್ರಮೋದ್ ಬಂದು ನಾನು ಎಷ್ಟೋ ಡೈರೆಕ್ಟ್ರು ನೋಡಿದ್ದೀನಿ. ಈ ಪ್ರಮೋದ್ ಥರ ಪೇಷನ್ಸ್ ಡೈರೆಕ್ಟ್ರ್ ನೋಡೋದೇ ಕಷ್ಟ ಕನ್ನಡ ಚಿತ್ರರಂಗದಲ್ಲಿ. ನನಗನ್ಸುತ್ತೆ ಈ ಮೋಸ್ಟ್ಲಿ ಈ ಕನ್ನಡ ಚಿತ್ರರಂಗದಲ್ಲಿ ಒನ್ ಆಫ್ ದಿ ಬೆಸ್ಟ್ ಡೈರೆಕ್ಟ್ರಾಗಿ ಬರ್ತಾರೆ ಅಂದ್ಬಿಟ್ಟು ನನ್ನ ಮನಸ್ಸಿಗೆ ಅನಿಸುತ್ತೆ. ಡೆಫಿನೆಟ್ಲಿ, ನೋ ಡೌಟ್ ಅಬೌಟ್ ದಟ್. ಇವಾಗ ನನ್ನ ನೆಕ್ಸ್ಟ್ ಚಿತ್ರ ಅವರೇ ಡೈರೆಕ್ಟ್ ಮಾಡ್ತಾ ಇದ್ದಾರೆ. ಮಾಧ್ಯಮವರೆಲ್ಲ ಒಳ್ಳೆ ಸಪೋರ್ಟ್ ಮಾಡಿ, ಮತ್ತು ಇಲ್ಲ ನನ್ನ ಆತ್ಮೀಯ ಗೆಳೆಯರಾದ ಡೈರೆಕ್ಟ್ರು ಪಿಳ್ಳೇಗೌಡರೆಲ್ಲ ಬಂದಿದ್ದಾರೆ ಇಲ್ಲಿ. ಅವರು ಯೋಗಿರಾಜ್ ಅವ್ರಿಗೆಲ್ಲ, ನನ್ನ ಸ್ನೇಹಿತರಿಗೆಲ್ಲ ನಮಸ್ಕಾರ ಹೇಳಿ ಸಮಯ ತಂಡದಕ್ಕೆ ಬೆಸ್ಟ್ ಆಫ್ ಲಕ್ ಹೇಳ್ತೀನಿ. ಥ್ಯಾಂಕ್ ಯು. ದ ಸೂಟ್ ಚಿತ್ರದ ನಾಯಕ ನಟರು ಕಮಲ್ ಸರ್ ಎರಡು ಮಾತಾಡಬೇಕು. ಸಿನಿಮಾ ಚಿಕ್ಕಿರಲಿ ದೊಡ್ಡಿರಲಿ, ಸಿನಿಮಾನೇ. ಇಲ್ಲಿ ತುಂಬ ಯೂಟ್ಯೂಬರ್ಸ್ ಮತ್ತು ಮೀಡಿಯಾ ಮಾಧ್ಯಮದವರು ಇದ್ದಾರೆ. ಅಲ್ಲಿ ಇವ್ರಿಗೆಲ್ಲ ಸಪೋರ್ಟ್ ಮಾಡಿದರೆ ಓಕೆ, ತುಂಬ ಜನ ಈ ಇಂಡಸ್ಟ್ರಿಗೆ ಬರ್ತಾರೆ ಒಂದು ಕನ್ಸು ಸಿಕ್ಕೊಂಡು, ಒಂದು ಮನ್ಸು ಸಿಕ್ಕೊಂಡು. ಇದರಲ್ಲಿ ಗೆಲ್ಲಬೇಕಂದ್ರೆ ನೀವೇ, ಇವಾಗ ನಿಮ್ಮ ಸಪೋರ್ಟಿಂದಾನೇ ಗೆಲ್ಲಬೇಕು. ನೀವು ಎಲ್ಲರೂ ಸಪೋರ್ಟ್ ಮಾಡಿ, ನಾವು ಸಪೋರ್ಟ್ ಮಾಡ್ತೀವಿ, ಈ ಫಿಲ್ಮ್ ಗೆಲ್ಲಿ. ಥ್ಯಾಂಕ್ ಯು. ನಮ್ಮ ಡೇವಿಡ್ ಸರ್ ಎರಡು ಮಾತಾಡಬೇಕು. ಎಲ್ರಿಗೂ ನಮಸ್ಕಾರ. ಸಮಯದ ಬಗ್ಗೆ ಎಲ್ಲರೂ ಹೇಳಿದ್ದಾರೆ, ನಾವು ಅದೇ ಹೇಳ್ತೀವಿ. ಎಲ್ಲರೂ ಸಮಯನೂ ಚೆನ್ನಾಗಿರಲಿ, ಎಸ್ಪೆಷಲಿ ನಮ್ಮ ಪ್ರಮೋದ್ ಸಮಯ ಚೆನ್ನಾಗಿರಲಿ. ಆ ಸಮಯ ಅವರಿಗೆ ಒಂದುಗೂಡಲಿ, ಇನ್ನು ಜಾಸ್ತಿ ಸಮಯನ ಖರ್ಚು ಮಾಡಿ ಭಾಳಷ್ಟು ಸಿನಿಮಾಗಳನ್ನ ತೆಗೀಲಿ. ಶುಭಾಶಯಗಳು. ಥ್ಯಾಂಕ್ ಯು. ನಮ್ಮ ವಿಕ್ಟ್ರಿ ವಾಸಣ್ಣ ಎರಡು ಮಾತಾಡಬೇಕು. ಟೀಸರ್ ಬಿಡುಗಡೆ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಎಲ್ಲ ಮಾಧ್ಯಮ ಮಿತ್ರರಿಗೂ ಸ್ನೇಹಿತರಿಗೂ ನನ್ನ ಹೃದಯಪೂರ್ವಕ ನಮಸ್ಕಾರಗಳು. ನನಗೆ ಪ್ರಮೋದ್ ಸುಮಾರು ಒಂದು 10 ವರ್ಷದಿಂದ ಚಿರಪರಿಚಿತ. ಖುಷಿಯಾಗುತ್ತೆ, ಒಳ್ಳೆ ಪ್ಯಾಷನ್ ಇಟ್ಕೊಂಡು ಸಿನಿಮಾ ಬಂದಿದ್ದಾನೆ. ನಾನು ಅವ್ನಿಗೆ ಸದಾ ಹೇಳ್ತಾ ಇರ್ತೇನೆ, ಒಂದು ಕತೆ ಚೆನ್ನಾಗಿ ಮಾಡ್ಕೊಳ್ಳೋ ಆ್ಯಂಡ್ ಕ್ವಾಲಿಟಿ ಚೆನ್ನಾಗಿರಲಿ ಸಿನಿಮಾಗೆ ಅಂತ ಹೇಳ್ತಾ ಇರ್ತೀನಿ. ಈಗಲೂ ಅದೇ ಹೇಳ್ತಾ ಇರ್ತೀನಿ, ಮುಂದಕ್ಕೂ ಅದೇ ಹೇಳ್ತಾ ಇರ್ತೀನಿ. ಈ ಸಮಯ ಚಿತ್ರದಿಂದ ಅವನ ಜೀವನದ ಸಮಯನೂ ಬದಲಾಗಲಿ, ಜೊತೆಗೆ ಸಮಯನ ಇಟ್ಕೊಂಡು ಒಳ್ಳೊಳ್ಳೆ ಸಿನಿಮಾಗಳನ್ನ ಸಮಯ ಮುಖಾಂತರ ಅವನು ಮಾಡಲಿ, ಒಂದು ಸಿನಿಮಾ ಇಂಡಸ್ಟ್ರಿ ಒಳ್ಳೊಳ್ಳೆ ಚಿತ್ರಗಳನ್ನ ಅವನು ಕೊಡಲಿ ಅಂತ ಈ ಮುಖಾಂತರ ಕೇಳ್ತಾ ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್. ನಮ್ಮ ಡಿಸ್ಟ್ರಿಬ್ಯೂಟರ್ ರಾಜಣ್ಣ ಎರಡು ಮಾತಾಡಬೇಕು. ಇಲ್ಲಿ ಬಂದಿರತಕ್ಕಂಥ ಎಲ್ರಿಗೂ, ವೇದಿಕೆ ಮೇಲೆ ಇರತಕ್ಕಂಥ ಎಲ್ಲ ಧನ್ಯರಿಗೂ ಮತ್ತು ವಿಡಿಯೋದವರಿಗೂ, ಪತ್ರಕರ್ತರಿಗೂ ಎಲ್ರಿಗೂ ನನ್ನ ಅಭಿವಂದನೆಗಳನ್ನು ತಲುಪಿಸ್ತಾ ಇದ್ದೇನೆ. ಇವ್ರದ್ದು ಚಿತ್ರ ನಾನು 3ನೇ ಚಿತ್ರ ಬಿಡುಗಡೆ ಮಾಡ್ತಾ ಇದ್ದೀನಿ. ಈಗ ಅನಿಲರು ಆಗಲಿ ಪ್ರಮೋದರಾಗಲಿ ಬರ್ತಾರೆ, ಕೂತ್ಕೊಳ್ತಾರೆ, ಅಣ್ಣ ಈ ರಿಲೀಸ್ ಮಾಡ್ಬೇಕಂತಾರೆ. ಆಯ್ತರಪ್ಪ, ನೀವು ಯಾವಾಗ ಹೇಳ್ತಾರೆ ಅವಾಗ ಮಾಡ್ಕೊಡ್ತೀನಿ, ಒಂದು 15 ದಿವಸ ಟೈಮ್ ಕೊಟ್ಟರು ನಗ್ತಾರೆ, ಕೂತ್ಕೊಳ್ತಾರೆ, ಏನಾರು ಹೇಳಿದ್ರೆ ಬೈದ್ರೆ ಬೈಸ್ಕೊಳ್ತಾರೆ, ಬರ್ತೀವಣ್ಣ ಅಂತಾರೆ, ಹೋಗ್ತಾರೆ. ಇದಕ್ಕಿದ್ದಾಗ ಬಂದ್ಬಿಟ್ಟು ಅಣ್ಣ ಬರೋವ ರಿಲೀಸ್ ಹೋಗ್ತಾರೆ. ಏನು ಹೇಳೋಣ, ಪೋಸ್ಟ್ರು ರೆಡಿ ಇದೆ ಅಣ್ಣ, ಎಲ್ಲ ರೆಡಿ ಇದೆ, ನನಗೆ ಗೊತ್ತಿಲ್ಲದೆಲ್ಲ ರೆಡಿ ಮಾಡ್ಕೊಂಡು ಬಂದಿರ್ತಾರೆ. ಸರಿರಪ್ಪ ಅಂತೀವಿ. ಈ ಥರ ತಾಳ್ಮೆ ಭಾಳ ಕಡಿಮೆ ಬರ್ತಿರೋ ನಿರ್ಮಾಪಕರಲ್ಲ. ಹೊಸಬ್ರಲ್ಲಿ ನಾನು ನೋಡ್ದಂಗೆ 3 ಚಿತ್ರ ಬಿಡುಗಡೆ ಮಾಡಿದಾರೆ. ಅದರಿಂದ ಅವ್ರು ಕೇಳಿದ್ರೆ ಥಿಯೇಟ್ರ್ ಮಾಡ್ಬೇಕು, ಅಣ್ಣ ನಮಗೊಂದು 5 ಅಥವಾ 10 ಒಳಗಡೆ ಅಂತಾರೆ. ಲಾಸ್ಟ್ ಟೈಮ್ ಆತ್ಮ ಮಾಡಿದಾಗ ಅಣ್ಣ ನನಗೊಂದು 10 ಸಾಕು ಅಂದರು. ಆಗಲ್ಲ, ಪಿಕ್ಚರ್ ಎಲ್ಲ ನೋಡ್ರಿ ಅಂದೆ. ಇಲ್ಲ ಅಣ್ಣ ಸಾಕಣ ಅಂದರು. 35 ಥಿಯೇಟ್ರ್ ರಿಲೀಸ್ ಮಾಡಿದೆ, ಇನ್ನೂ ಹೋಗ್ತಲೇ ಇದೆ ಅದು. ಈಗ ಅವ್ರಿಗೇನಾಯಿತು, ನಮ್ಗೆ 5 ಥಿಯೇಟ್ರ್ 10 ಥಿಯೇಟ್ರ್ ಅಂತಾರೆ, 35 ಥಿಯೇಟ್ರ್ ಹೋಗ್ತಾ ಇದೆ, ಪಿಕ್ಚರೆಲ್ಲ ರಿಲೀಸ್ ಆಯ್ತಲ್ಲ ಅಂತ ಖುಷಿ ಆಯಿತು. ನನಗೂ ಖುಷಿ ಆಗ್ತಾಯಿದೆ. ಹೇಳಿ ಇವ್ರಿಗೆಲ್ರಿಗೂ ತಂಡಕ್ಕೆ ಒಳ್ಳೇದಾಗಲ್ಲ ಅಂತ ನಾನು ಆರೈಕೆ ಮಾಡಿ, ಇವ್ರು ಯಾವಾಗ ಹೇಳ್ತಾರೋ ಅವಾಗ ನಾನು ರಿಲೀಸ್ ಮಾಡಿಕೊಡ್ತೀನಿ. ಈ ಚಿತ್ರದಿಂದ ನನಗೆ ತೊಂದರೆನೇ ಇರಲ್ಲ ಯಾವಾಗಲೂ. ಎಲ್ರಿಗೂ ಧನ್ಯವಾದಗಳು. ನಮಸ್ಕಾರ. ನಾನು ಭೀಮಣ್ಣ ನಾಯಕ್ ಅಂತ, ರಾಯಚೂರು ಡಿಸ್ಟಿಕ್ ಮಸ್ಕಿ ತಾಲೂಕಿನಿಂದ. ಹೈದರಾಬಾದ್ ಕರ್ನಾಟಕದಲ್ಲಿ ಕಲಾವಿದರು ಅತಿ
ಭಾಳ ಕಡಿಮೆ. ಈಗ ಒಂದು 4-5 ಸಿನಿಮಾಗಳು ಮಾಡಿ ಒಂದೊಂದು ಸಿನಿಮಾ ರಿಲೀಸ್ ಮಾಡೋದು ಮತ್ತು ವ್ಯವಸಾಯದ ಕಡೆ ಗಮನ ಹರಿಸೋಂಥ ಪರಿಸ್ಥಿತಿ ಬಂದಿದೆ. ಈಗ ನನಗೂ ಪ್ರಮೋದ್ ಅವರಿಗೆ ಪರಿಚಯ ಮಾಡಿಕೊಟ್ಟಿದ್ದು ಮಂಡ್ಯ ನಾಗರಾಜಣ್ಣ ಮತ್ತು ವಾಸಣ್ಣವರು. ಅವ್ರ ಬ್ಯಾನರಲ್ಲಿ ಯಾರವಳು ಅಂತ ಮೂವಿ ಹಾರರ್ ಸಬ್ಜೆಕ್ಟನ್ನು ತಗೊಂಬಂದು ಆಕಸ್ಮಿಕವಾಗಿ ನನಗೆ ಚಾನ್ಸ್ ಕೊಟ್ಟಾಗ ಪ್ರಮೋದ್ ಸರ್ ನಾವು ಎಲ್ಲ ಒಂದೇ ಬ್ಯಾನರಲ್ಲಿ ಕೆಲಸ ಮಾಡಿದ್ವಿ. ನಂತರ ನರಗುಂದ ಬಂಡಾಯದಲ್ಲಿ ಅಲ್ಲಿ ಒಂದು ಗೆಸ್ಟ್ ರೋಲ್ಗಳನ್ನು ಮಾಡಿದ್ದೆ. ಆರಾಶ್ ಅಂತ ಇದೇ ಸ್ಟುಡಿಯೋದಲ್ಲಿ ಒಂದು 2 ತಿಂಗಳಿಂದ ರಿಲೀಸ್ ಮಾಡಿದ್ವಿ. ಥ್ರಿಲ್ಲರ್ ಮಂತ್ ಸರ್ವೀರೋ ನಂದು ವಿಲನ್ ಪಾತ್ರ. ಹೀಗೆ ಸಣ್ಣ ಕಂಟಿನ್ಯೂಟಿ ಮಾಡ್ತಾ ಇದ್ದೀವಿ. ಒಂದು ಮಾತು ನಾನು ಮಾಧ್ಯಮದ ಮುಂದೆ ಒಂದು ಇಷ್ಟಪಟ್ಟು ಹೇಳ್ತೀನಿ. ಯಾಕಂದರೆ ಮೂವಿ ಈಗ ಏನಾಗಿದೆ ಅಂತಂದರೆ ಭಾಳ ಕಷ್ಟಪಟ್ಟು ಯೂಟ್ಯೂಬ್ ಚಾನಲ್ ಇರ್ಬೋದು, ಸಣ್ಣ ಪುಟ್ಟ ಯಾವುದೇ ಮೂವಿಗಳು ಮಾಡಿದ್ರು ಕೂಡ ಪಬ್ಲಿಸಿಟಿ ಮಾಡಿಕೊಟ್ಟಿರೋರು ನೀವೇ ನಮಗೆ ದೇವ್ರು ಅಂತೇಳಿ. ನಾನು ಇವತ್ತು ಶನಿವಾರ ಆಂಜನೇಯನ ವಾರ, ಅದಕ್ಕೆ ನಾನು ಈ ಗೆಟಪ್ಪಲ್ಲಿ ಇರ್ತೀನಿ. ಯಾಕಂದ್ರೆ ನಾನು ಆಂಜನೇಯನ ಆರಾಧ್ಯ ದೈವ, ನಮ್ಗೆ ಆ ದೇವರು, ನಾ ದೇವ್ರ ಪೂಜೆ ಮಾಡ್ತೀನಿ. ದಯವಿಟ್ಟು ತಮ್ಮ ಆಶೀರ್ವಾದ ಈ ಮೂವಿ ಮೇಲೆ ಇರಬೇಕು. ಯಾಕಂದರೆ ನಾವು ಸಣ್ಣ ಪುಟ್ಟ ಕಲಾವಿದರು ಗುರ್ಸ್ಕೋಬೇಕಂದಾಗ ಏನಾದರೂ ಇಲ್ಲಿ ಮೂವಿಯಲ್ಲಿ ಚಾನ್ಸ್ ಕಡಿಮೆ ಆಗಿ ಸಿಗಲಿಲ್ಲ ಅಂತಂದ್ರೆ ನಾವು ಮತ್ತೆ ವ್ಯವಸಾಯ ಕಡೆ ಗಮನ ಕೊಡ್ಬೇಕಾಗ್ತದೆ. ಇವತ್ತಿಗೂ ಕೂಡ ನಾನು ಹೊಲದಲ್ಲಿ ವ್ಯವಸಾಯನ ಮಾಡ್ತಾ ಇದ್ದೀನಿ. ನಮ್ಮ ಊರಿನ ಹಿರಿಯರು, ನಮ್ಮ ತಾತನವರು ಕರಳಪ್ಪ ಯಜಮಾನ್ರು ಅಂತ ಸುಮಾರು ನಮ್ಮ ಎಲ್ಲ ಸ್ನೇಹ ಬಳಗ ಬಂದರು. ಒಂದು 40 ಜನ ಬಂದಿದ್ದು ಊರಿಂದ. ಈಗ ಮಳೆ ಆಗಿರೋದ್ರಿಂದ ಸ್ವಲ್ಪ ಬಿತ್ತನೆ ಜಾಸ್ತಿ ಊರ ಕಡೆ, ಹಾಗಾಗಿ ಜನ ಇನ್ನೂ ಬರ್ತಾ ಇದ್ರು. ಸ್ವಲ್ಪ ಮೂವಿ ರಿಲೀಸ್ ಮಾಡಾಗ ಇದು ಬರೋಣ, ಯಾಕಂದ್ರೆ 500 ಕಿಲೋಮೀಟರ್ ಆಗ್ತದೆ ಊರು, ಬರೋಕೆ ಜರ್ನಿ ಸ್ವಲ್ಪ ಕಷ್ಟ. ಆದರೂ ಕೂಡ ಬಂದಿದ್ದೀವಿ. ಯಾಕಂದರೆ ಎಲ್ಲರೂ ಸಪೋರ್ಟಿವ್ ಆಗಿದ್ದರೆ ಮೂವಿ ಈಗ ಎಂತೆಂಥ ಸ್ಟಾರ್ ನಟರದ ಸಿನಿಮಾ ಕೂಡ ನಿಂತ್ಬಿಟ್ಟಿದೆ. ಅಂಥ ಪರಿಸ್ಥಿತಿಗೆ ಬಂದಿದ್ದೀವಿ ನಾವು. ನಮಗೆ ಯಾಕೆ ಈ ಮಾತು ಹೇಳ್ತೀನಿ ಮಾಧ್ಯಮದ ಮುಂದೆ ಅಂತಂದರೆ, ನಾವೆಲ್ಲ ಚಿಕ್ಕ ಹುಡುಗರಿದ್ದಾಗ ಪ್ರತಿಯೊಂದು ಥಿಯೇಟರ್, ನಮಗೆ ಒಂದು 7-8 ಕಿಲೋಮೀಟರ್ದಲ್ಲಿ ಕವಿತಾಳ ಅಂತ ಒಂದು ಗ್ರಾಮ ಸಿಟಿ ಬರ್ತದೆ. ಅಲ್ಲಿ ಥಿಯೇಟರ್ ಇದ್ದಾಗ ಧರ್ಮದೇವತೆ, ಆಮೇಲೆ ತೌರಿಗೆ ಬಾತಂಗಿ, ಈ ಥರ ಯಜಮಾನ ಆ ಮೂವಿಗಳು ಹಾಕಿದಾಗ ನಾವೆಲ್ಲ ಬಂಡಿಯಿಂದ ಓಡ್ತಾ ಇದೀವಿ. ಬಂಡಿ ಕಟ್ಕೊಂಡು ಎತ್ತಿಲು ಗಾಡಿ ಕಟ್ಕೊಂಡು ಹೋಗ್ತಾ ಇದ್ರು. ನಾವು ಅದ್ರ ಜೊತೆಗೆ ಎಲ್ಲ ತಾಯಂದ್ರು ಕುಂತ್ಕೊಂಡು ಹೋಗಾಗ ನಾವು ಹಿಂದೆ ನಡ್ಕೊಂತ ಹೋಗ್ತಾ ಇದ್ವಿ. ಅಂಥ ಕಾಲ ಇತ್ತು ಅವತ್ತು. ಇವತ್ತು ರಿಲೀಸ್ ಆದ ತಕ್ಷಣನೇ ಮೊಬೈಲ್ ನೋಡಲ್ಲಿ ಅಂತ ಮೊಬೈಲಲ್ಲೇ ನಾವು ನೋಡ್ತಾ ಇದೀವಿ. ರಿಲೀಸ್ ಈಗಿನ್ನ ಥಿಯೇಟ್ರಲ್ಲಿ ಆಗಿದೆ ಅಂತ ಗೊತ್ತಿರಲ್ಲ, ಆದ್ರೆ ಮೊಬೈಲಲ್ಲಿ ಸಿನಿಮಾಗಳು ಇದು ಮಾಡ್ತಾ ಇದ್ದಾರೆ. ಹಾಗಾಗಿ ಆಗಬಾರ್ದು. ಯಾಕಂದ್ರೆ ಸಿನಿಮಾನೇ ಜೀವನ, ಸಿನಿಮಾನೇ ಬದುಕು ಅಂತ ಕಟ್ಕೊಂಡಿರ್ತಕ್ಕಂಥ ಸಾಕಷ್ಟು ಕಲಾವಿದರು ಇರ್ಬೋದು, ನಿರ್ಮಾಪಕರು ಇರ್ಬೋದು, ನಿರ್ದೇಶನ ಮಾಡಿರೋದು ಯಾರೇ ಕಲಾವಿದರು ಇದ್ರೂ ಕೂಡ ನಮಗೆ ಜೀವನ ಅನ್ನೋದು, ನಮಗೇನಾದ್ರೂ ಒಂದು ತುತ್ತು ಅನ್ನ ಕೊಡ್ಬೇಕಂದ್ರೇನೆ ಸಿನಿಮಾ. ಇವತ್ತು ಆ ಪರಿಸ್ಥಿತಿಗೆ ಬಂದಿದೆ. ದಯವಿಟ್ಟು ಅಧ್ಯಕ್ಷರು ಇದ್ದಾರೆ, ಎಲ್ಲ ವರ್ಗದ ಸ್ನೇಹಿತರು ಇದ್ದಾರೆ. ಮುಂದೊಂದು ದಿನ ನಾವು ಯಾವ ಮಟ್ಟಿಗೆ ಹೋಗ್ತೀವಿ ಅನ್ನೋದು ನಮಗೆ ಗೊತ್ತಾಗ್ತಿಲ್ಲ. ನಾನು ಕೂಡ ಒಂದು ಅಕ್ಷರ ಜ್ಞಾನ ಇರಲಾರ್ದ ಕೂಡ, ಯಾಕಂದ್ರೆ ಸಿನಿಮಾ ಅಂತಂದ್ರೆ ಓದಿರ್ಬೇಕು, ಎಜುಕೇಶನ್ ಇದ್ರೆ ಮಾತ್ರ ಸಿನಿಮಾದಲ್ಲಿ ಕೆಲಸ ಮಾಡ್ಬೋದು ಅಂತ ಅನಿಸ್ತಾ ಇದೆ. ನನ್ನ ಹೆಸರು ಸ್ಕೂಲಲ್ಲಿ ಕೂಡ ನೋಂದಣಿ ಆಗಿಲ್ಲ. ನಾನು ಅನ್ಎಜುಕೇಟೆಡ್ ಇದ್ರೂ ಕೂಡ 4 ಸಿನಿಮಾದಲ್ಲಿ ಪಾತ್ರ ಮಾಡಿದ್ದೀನಿ. ಇದರಲ್ಲಿ ಕೂಡ ವಿಲನ್ ಪಾತ್ರ ಮಾಡಿದ್ದೀವಿ. ಒಂದು ಹಳ್ಳಿ ಸಬ್ಜೆಕ್ಟ್ ಸಿನಿಮಾ. ಇದು ನನಗೆ ಏನು ಅನಿಸ್ತಾ ಇದೆ ಅಂದರೆ, ನಮ್ಮ ಭಾಗದಲ್ಲಿ ಇವತ್ತು ಎಷ್ಟೋ ತಂದೆ ತಾಯಿ 100 ರೂಪಾಯಿ ಕೂಲಿ ಮಾಡಿ ಮಗನ್ನ ಸ್ಕೂಲಿಗೆ ಕಳಿಸ್ತಾ ಇದ್ದಾರೆ, ಸಿಟಿ ಕಡೆಗೆ ಓದಿಸಕ್ಕೆ ಹಾಸ್ಟ್ಲಿಗೆ. ಮಗ ಫೋನ್ ಮಾಡಿ ಇಲ್ಲ ನಮ್ಗೆ ಖರ್ಚಿಗೆ ದುಡ್ಡು ಬೇಕು ಅಂದಾಗ ತಾಯಿ ಯಾವ ಕಷ್ಟದಲ್ಲಿ ಇರ್ತಾಳೋ ಗೊತ್ತಿಲ್ಲ, ತಂದೆ ಯಾವ ಕಷ್ಟದಲ್ಲಿ ಇರ್ತಾನೆ ಗೊತ್ತಿಲ್ಲ, ಆದ್ರೆ ದುಡ್ಡು ಮಾತ್ರ ಮಗುಗೆ ಕಳಿಸ್ತಾರೆ. ಅಲ್ಲಿ ಫಾಲ್ತ್ ಆಗ್ತಾ ಇದೆ ದುಡ್ಡು. ಮಗ ಯಾವುದು ಎಜುಕೇಶನ್ ಮಾಡಲ್ಲ. ಅದೇ ಸಬ್ಜೆಕ್ಟ್ ಇದು ನನಗೆ ಕಾಣಿಸ್ತಾ ಇದೆ. ದಯವಿಟ್ಟು ಎಲ್ಲರೂ ಇದ್ರಿಗೆ ಆಶೀರ್ವಾದ ಇರಲಿ, ಸಿನಿಮಾ ಯಶಸ್ವಿಯಾಗಲಿ ಅಂತೇಳಿ ನನಗೂ ಮಾತಾಡಲು ಅವಕಾಶ ಕೊಟ್ಟ ತಮ್ಮೆಲ್ಲರಿಗೂ ಹೊಂದಿಸಿ ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಎಲ್ರಿಗೂ ನಮಸ್ಕಾರ. ಪ್ರಮೋದ್ ಅವರು ನನಗೆ ಒಂದು 10 ವರ್ಷದಿಂದ ಪರಿಚಯ ಇದ್ದಾರೆ. ಆದರೆ ಇಂಡಸ್ಟ್ರಿಗೆ ಬರೋಕ್ಕೆ ನನಗೆ ಅಷ್ಟೊಂದು ಐಡಿಯಾ ಇರಲಿಲ್ಲ. ಆದರೂ ಒಂದು ಟೈಮಲ್ಲಿ ಎಲ್ಲೋ ಕಾಂಟ್ಯಾಕ್ಟ್ ಆದರು. ಆಗಿಂದ ಪರಿಚಯ ಹಂಗೆ ಹೋಗ್ತಾ ಇತ್ತು. ಸಿನಿಮಾ ಇಂಡಸ್ಟ್ರಿಗೆ ಬರಬೇಕು ಅಂತಂದರೆ ಅವ್ರ ಜೊತೆ ಒಂದು 3-4 ಸಿನಿಮಾದಲ್ಲಿ ಕೆಲಸ ಮಾಡಿದ್ದೀನಿ. ಫಸ್ಟ್ ಟೈಮ್ ಈ ಥರ ವೇದಿಕೆಯಲ್ಲಿ ಕೂತ್ಕೊತಾ ಇರೋದು, ಮಾತಾಡೋಕ್ಕೆ ಭಯ ಆಗ್ತಾಯಿದೆ. ಪಾತ್ರ ನಾನು ವಿಲನ್ ಜೊತೆ ಇರ್ತೀನಿ ಯಾವಾಗ್ಲೂ. ಬಟ್ ಆದರೆ ವಿಲನ್ ಜೊತೆ ಇದ್ದರೆ ಹೀರೋ ಮತ್ತು ವಿಲನ್ನು ಇವರಿಬ್ಬರ ಮಧ್ಯ ಪಿತೂರಿ ಕೆಲಸ ಮಾಡ್ತಾ ಇರ್ತೀನಿ. ಆದರೆ ಪಿತೂರಿ ಕೆಲಸ ಮಾಡ್ತಾ ಇರ್ತೀನಿ ಅಂದರೆ ಒದೆ ಯಾವಾಗಲೂ ತಿಂತಾ ಇರ್ತೀನಿ. ಹೀರೋ ಜೊತೆನೂ ತಿಂತಾ ಇರ್ತೀನಿ, ವಿಲನ್ ಜೊತೆನೂ ತಿಂತಾ ಇರ್ತೀನಿ. ಎಲ್ಲಿದ್ರೂ ಒದೆ ಅಂತೂ ಮಿಸ್ ಇಲ್ಲದೆ ಬೀಳ್ತಾ ಇರುತ್ತೆ. ಆದರೆ ಗೋಲ್ಡ್ ಮಾತ್ರ ತುಂಬ ಹೊಯ್ಕೊಂಡಿದ್ದಾರೆ ನನಗೆ. ಸಿನಿಮಾ ನೋಡಿದಾಗ ಯಾರು ನನ್ನನ್ನು ನೋಡಿ ಬೇಜಾರು ಮಾಡ್ಕೊಬೇಡಿ, ತುಂಬ ಕೆಲಸ ಮಾಡ್ತಿದ್ದಾರೆ ನನ್ನ ಹತ್ರ.
ಈ ಸಿನಿಮಾ ಚೆನ್ನಾಗಿ ಓಡಲಿ. ಯೂಟ್ಯೂಬರ್ಸ್ ಬಂದಿರೋ ಜನರೆಲ್ಲ ತುಂಬ ಏನು ಮಾತಾಡೋದಂತ ಗೊತ್ತಾಗ್ತಾಯಿಲ್ಲ, ಫಸ್ಟ್ ಟೈಮ್ ಮಾತಾಡ್ತಾ ಇದ್ದೀನಿ. ಎಲ್ರಿಗೂ ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. ನಾವು ರಾಯಚೂರು ಜಿಲ್ಲೆ ಮಸ್ಕಿ ತಾಲೂಕಿಂದ ನಾವು ಭೀಮಣ್ಣನವರು ಪಿಕ್ಚರ್ನಲ್ಲಿ ಕೆಲಸ ಮಾಡಿ ಇವತ್ತು ಇದನ್ನು ಆಗ್ತಾರೆ ನಮ್ಮ ಮಾತಿಗೆ ನಾವು ಎಲ್ಲರೂ ನೋಡಬೇಕು. ಇದನ್ನು ನಾವು ನೋಡಿಲ್ಲ ಹಳ್ಳಿ ಜೀವನದಲ್ಲಿ. ಇವತ್ತು ನಮ್ಮ ಹಳ್ಳಿ ಮನುಷ್ಯ ಒಬ್ಬ ವಿದ್ಯಾವಂತ ಇರಲಿ ಕೊಟ್ಟರು ಆತ ಅಭಿಮಾನದಿಂದ ಇವತ್ತು ಎಷ್ಟೋ ಸಾಹಸದಿಂದ ಇಲ್ಲಿವರೆಗೆ ಮುಟ್ಟಿದ್ದಾನೆ. ಅದೇ ರೀತಿ ನಮ್ಮ ಹಳ್ಳಿಯಲ್ಲಿ ಕೆಲವು ಒಳ್ಳೆ ಪ್ರದೇಶಗಳಿದ್ದಾವೆ. ಆ ಪ್ರದೇಶದಲ್ಲಿ ನೀವು ಎಲ್ಲರೂ ಡೈರೆಕ್ಟ್ರು ಕೆಲವು ಸಿನಿಮಾನ ಎಲ್ಲ ಮಾಡ್ತಕ್ಕಂಥವ್ರು ನಮ್ಮಲ್ಲಿ ಸೀನಲ್ಲಿ ತೆಗೆದು ನಮ್ಮ ಗ್ರಾಮಗಳಿಗೆ ಒಂದು ಉತ್ತೇಜನ ಮಾಡಿ ನಮ್ಮವ್ರನ್ನ ಮೇಲೆತ್ತಬೇಕಂತಂದು ನಾನು ತಮ್ಮಲ್ಲಿ ಕಳಕಳಿಯನ್ನು ಕೇಳಿಕೊಂಡು ಎರಡು ಮಾತು ಮುಗಿಸ್ತೀನಿ. ಎಲ್ಲ ಮಾಧ್ಯಮಿತರಿಗೂ, ಪತ್ರಕರ್ತರು ಮತ್ತು ವೇದಿಕೆ ಮೇಲೆ ಎಲ್ಲರಿಗೂ ನಮಸ್ಕಾರ. ಸಮಯಕ್ಕೆ ಆಲ್ ದ ಬೆಸ್ಟ್, ಒಳ್ಳೆಯದಾಗಲಿ, ಇನ್ನೂ 100 ಸಿನಿಮಾ ಮಾಡಲಿ ಅಂತ ಹೇಳ್ತೀನಿ. ಹಲೋ, ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಕಿಶೋರ್. ನಾನು ಒಂದು 19 ಇಯರ್ಸಿಂದ DI ಕಲರಿಸ್ಟ ಕೆಲಸ ಮಾಡ್ತಾಯಿದ್ದೆ. ಮುಂಚೆ ಬಾಂಬೆ ಪ್ರಸಾದಲ್ಲಿ ಕೆಲಸ ಮಾಡಿದೆ, ಆಮೇಲೆ ಚೆನ್ನೈ ರಿಯಾ ಡಿಜಿಟಲ್ ಸೊಲ್ಯೂಷನ್ಸ್ ಮೈನಾಯಿಂದ ಅಸಿಸ್ಟೆಂಟಾಗಿ ಕೆಲಸ ಮಾಡ್ತಾಯಿದ್ದೆ. ಆಮೇಲೆ ಅಜ್ಜರ್ಗಾಯ, ಬಜರಂಗಿ, ಬಹದ್ದೂರು, ಮೈನಾ ಇದೆಲ್ಲ ಮಾಡಿದೆ. ಆಮೇಲೆ ಇವತ್ತು ಲಾಸ್ಟ್ ಇಯರು ನಮ್ಮ ಭೂತಾತ್ಮ 2, ಆಮೇಲೆ ರೋಣಿ, ಉಸಿರೆ ಇದೆಲ್ಲ ನಾನೇ DI ಮಾಡಿದೆ. ಸದ್ಯಕ್ಕೆ ಸಮಯ ನಾನೇ ಮಾಡ್ತಾಯಿದ್ದೆ. ಕೆಂಡಲ್ ಸರ್ ಇನ್ನೂ ಜಾಸ್ತಿ ಸಿನಿಮಾ ಮಾಡ್ತಾಯಿದ್ದೆ. ಆಲ್ ದಿ ಬೆಸ್ಟ್ ಟು ಪ್ರಮೋದ್ ಸರ್. ಆಮೇಲೆ ಒಂದೇ ಒಂದು ಮಾಟ ಹೇಳ್ಬೇಕಂತ ಅನ್ಕೊಂತಿದ್ದೆ. ಇವತ್ತು ಸಿನಿಮಾಕ್ಕೆ ಬರಬೇಕನ್ನ ನಾನು ಜಾಸ್ತಿ ಜನಕ್ಕೊಂದೇ ಒಂದು ಡೈರೆಕ್ಟರ್ಸ್ಗೆ, ಪ್ರೊಡ್ಯೂಸರ್ಸ್ಗೆ ಎಲ್ಲ ಹೇಳ್ಬೇಕು ಅನ್ಕೊತಾ ಇದೆ. ಏನೋ ಒಂದು ಕ್ವಾಲಿಟಿ ತುಂಬ ಇಂಪಾರ್ಟೆಂಟ್. ಮುಂಚೆ ಏನು ಮಾಡಿದ್ರನ್ನ ಎಲ್ಲ ನೋಡ್ತಾ ಇದ್ದರು, ಎಲ್ಲ ಹೋಗ್ತಾ ಇದೆ. ಬಟ್ ಇವತ್ತು ಸಿನಿಮಾ ದೊಡ್ಡ ಕಾಸ್ಟ್ಲಿ ಆಗಿದೆ. ಮ್ಯಾಡ್ ಮ್ಯಾಕ್ಸ್ ಅಂತ ಒಂದು ಸಿನಿಮಾ ಬಂದಿದೆ. ನಾನು ಥಿಯೇಟ್ರಿಗೆ ಹೋಗ್ಬೇಕನ್ನ 800 ರೂಪೀಸ್ ಟಿಕೆಟ್. ಎಲ್ಲ ಕಡೆ 800, 650, 450 ಆ ಥರ ಇದೆ ಟಿಕೆಟು. ಆ ಸಿನಿಮಾಕ್ಕೆ ಹೋಗ್ಬೇಕನ್ನ ತುಂಬ ಕಷ್ಟ. ಯಾಕಂದರೆ 800 ಒಬ್ಬರಿಗೆ ಟಿಕೆಟ್ನ ಆಲ್ಮೋಸ್ಟ್ ಅಲ್ಲಿ ನನ್ನ ಫ್ಯಾಮ್ಲಿ 4 ಮೆಂಬರ್ಸ್ ಹೋಗ್ಬೇಕನ್ನ ಎಷ್ಟು ದುಡ್ಡಾಗುತ್ತೆ ನೋಡಿ. ಅದು ವರ್ತಿಲ್ಲ ನನಗೂ. ನಾನು ಫಸ್ಟು ಚೂಸ್ ಮಾಡ್ಕೋಬೇಕು. ಯಾಕಂದ್ರೆ 800 ರೂಪೀಸ್ ನಾನು ಇನ್ವೆಸ್ಟ್ ಮಾಡ್ಬೇಕನ್ನ ಕತೆ ಆ ಥರ ಇರಬೇಕು, ಕ್ವಾಲಿಟಿ ಆ ಥರ ಇರಬೇಕು. ಖಂಡಿತ ನಾನು ಇನ್ವೆಸ್ಟ್ ಮಾಡ್ಬೇಕನ್ನ ಅದು ವರ್ತಿರಬೇಕು. ನಾನೆಲ್ಲ ಪ್ರೊಡ್ಯೂಸರ್, ಡೈರೆಕ್ಟರ್ಸ್ಗೆ ಏನು ರಿಕ್ವೆಸ್ಟ್ ಮಾಡ್ತಾ ಇದ್ದೇನೆ, ಒಂದು ಒಳ್ಳೆ ಕಥೆ ಮಾಡಿ, ಒಳ್ಳೆ ಕ್ವಾಲಿಟಿಯ ಮಾಡಿ, ಆಮೇಲೆ ಸಿನಿಮಾ ಮಾಡಿ. ಯಾಕೆಂದ್ರೆ ಇವತ್ತು ಸದ್ಯಕ್ಕೆ ಥಿಯೇಟ್ರಿಗೆ ಬರಬೇಕನ್ನ ತುಂಬ ಕಷ್ಟ ಇದೆ. ಯಾಕೆಂದ್ರೆ ಕಾಸ್ಟ್ ಆಫ್ ಲಿವಿಂಗ್ ತುಂಬ ಜಾಸ್ತಿ ಆಗಿದೆ. ದಯವಿಟ್ಟು ಕ್ವಾಲಿಟಿಯ ಮಾಡಿ. ಯಾಕೆಂದ್ರೆ ರೀಲ್ಸ್ ಇವತ್ತು ಕೂತ್ಕೊಂಡು ಮೊಬೈಲ್ದಲ್ಲಿ ರೀಲ್ಸ್ ನೋಡಿದನ್ನ ತುಂಬ ಚೆನ್ನಾಗಿ ಮಾಡ್ತಾ ಇದ್ರು. ಅದು ಬಿಟ್ಟು ಥಿಯೇಟ್ರಿಗೆ ಬರಬೇಕನ್ನ ತುಂಬ ಕ್ವಾಲಿಟಿಯ ಸ್ಟೋರಿ, ಆಮೇಲೆ ಎಲ್ಲ ಕ್ವಾಲಿಟಿ ಇರಬೇಕಾಗಿತ್ತು. ದಯವಿಟ್ಟು ಎಲ್ಲರಿಗೂ ನಾನು ಏನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ಏನೋ ಸಿನಿಮಾ ಮಾಡಿದನ್ನ ಮಾಡಬೇಡ, ದಯವಿಟ್ಟು ಕ್ವಾಲಿಟಿಯ ಮಾಡಿ. ಯಾಕೆಂದ್ರೆ ಎಲ್ಲರಿಗೂ ಕೆಲಸ ಇರಬೇಕು. ನೀವು ತುಂಬ ಚೆನ್ನಾಗಿ ಕ್ವಾಲಿಟಿ ಸಿನಿಮಾ ಮಾಡಿದನ್ನ ಇವತ್ತು ನೋಡಿ ಥಿಯೇಟ್ರಿಗೆ ಬರ್ತಾನೆ ಇಲ್ಲ ಜನ. ತುಂಬ ಪ್ರಾಬ್ಲಮ್ ಆಗ್ತಾ ಇದೆ. ವಾರದಕ್ಕೆ 8 ಮೂವೀಸ್ 9 ಮೂವೀಸ್ ರಿಲೀಸ್ ಆಗ್ತಾ ಇದೆ. ಥಿಯೇಟ್ರದಲ್ಲಿ ಜನ ಬರ್ತಾ ಇಲ್ಲ. ಯಾಕೆಂದ್ರೆ ಕ್ವಾಲಿಟಿ ತುಂಬ ಕಡಿಮೆ ಆಗಿಬಿಟ್ಟಿದೆ, ರೇಟ್ ಜಾಸ್ತಿ ಆಗಿಬಿಟ್ಟಿದೆ. ದಯವಿಟ್ಟು ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೆ, ಎಲ್ಲರನ್ನೂ ಕ್ವಾಲಿಟಿ ಸಿನಿಮಾ ಮಾಡಿ. ನಿಮಗೆ ಕ್ವಾಲಿಟಿ ಕೊಡೋದಕ್ಕೋಸ್ಕರ ನಾವೆಲ್ಲ ಇದೆ. ತುಂಬ ಟೆಕ್ನಿಷಿಯನ್ಸ್ ಇದ್ದರು. ಕ್ವಾಲಿಟಿ ನಾವು ಕೊಡ್ಬೇಕನ್ನ ನನ್ನ 20 ಇಯರ್ಸ್ ಎಕ್ಸ್ಪೀರಿಯನ್ಸ್ ಇದೆ. ನಾವು ಕ್ವಾಲಿಟಿ ಕೊಡೋದಕ್ಕೆ ರೆಡಿ ಇದ್ದರು. ಬಟ್ ಕ್ವಾಲಿಟಿ ಮೂವೀಸ್ ಬರ್ತಾ ಇಲ್ಲ. ದಯವಿಟ್ಟು ಜನ ಥಿಯೇಟ್ರಿಗೆ ಬರಬೇಕನ್ನ ನಾನೆಲ್ಲ ಡೈರೆಕ್ಟರ್ಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದೆ, ಪ್ರೊಡ್ಯೂಸರ್ಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದೆ. ದಯವಿಟ್ಟು ಕ್ವಾಲಿಟಿ ಮೂವಿ ಮಾಡಿಸಿ ಥಿಯೇಟರ್ಗೊಂದು ರಿಟರ್ನ್ ನಾರ್ಮಲ್ಗೆ ಬರಬೇಕನ್ನ ಖಂಡಿತ ಕ್ವಾಲಿಟಿ ಮೂವೀಸ್ ಇರಬೇಕಾಗಿತ್ತು. ಇದೇ ನನ್ನ ರಿಕ್ವೆಸ್ಟು. ಟೀಮ್ ಎಲ್ಲ ಒಂದು ಆಲ್ ದಿ ಬೆಸ್ಟ್ ಹೇಳ್ತಾ ಇದೆ. ನಮ್ಮ ಅನಿಲ್ ಅವ್ರಿಗೆ, ಪ್ರಮೋದ್ ಅವ್ರಿಗೆ, ಎಲ್ಲ ಟೀಮು ಟೋಟಲಿ ಎಲ್ಲರಿಗೂ ನಾವು ಒಂದು ಆಲ್ ದಿ ಬೆಸ್ಟ್ ಹೇಳ್ತಾ ಇದ್ದೆ. ನಾನೇನೋ ತಪ್ಪು ಮಾತಾಡೋದನ್ನ ದಯವಿಟ್ಟು ತಪ್ಪ ತಗೋಬೇಡ. ಥ್ಯಾಂಕ್ ಯು ಸರ್.
NRK ವಿಶ್ವನಾಥ್ ಅಣ್ಣವರು ಮಾತಾಡ್ತಾರೆ. ಮತ್ತೊಮ್ಮೆ ಎಲ್ಲ ಗಣ್ಯರಿಗೂ ಚಿತ್ರತಂಡಕ್ಕೂ ಮಾಧ್ಯಮ ಮಿತ್ರರಿಗೂ ನಮಸ್ಕಾರಗಳು. ಆ್ಯಕ್ಚುಲಿ 2 ದಿನಗಳಿಂದ ಸ್ವಲ್ಪ ಆರೋಗ್ಯ ಸಮಸ್ಯೆ, ಮಾತಾಡಲಿಕ್ಕೆ ಶಕ್ತಿ ಇಲ್ಲ. ಆದರೂ ಪ್ರಮೋದ್ ಅವರು 2 ದಿನದಿಂದ ಬರಲೇಬೇಕು ಅನ್ನುವ ಒಂದು ಒತ್ತಾಯದ ಮೇರೆಗೆ ಬಂದಿದ್ದೀನಿ. ಅದು ಅವರ ನನ್ನ ಆತ್ಮೀಯತೆಯಿಂದ. ಆ್ಯಕ್ಚುಲಿ ಪ್ರಮೋದಿಗಿರುವ ಸಿನಿಮಾದ ಮೇಲೆ ಇರುವ ಪ್ರೀತಿ ಅವರನ್ನು ಮುಂದೆ ಸಾಗಿಸ್ತಾ ಇದೆ. ಅವ್ರಿಗೆ ಸಿನಿಮಾ ಅಂದರೆ ಸಿನಿಮಾ ಬಿಟ್ಟು ಬೇರೇನು ಬೇಡ, ಏನೇ ಆಗಲಿ ಸಿನಿಮಾ ಮಾಡ್ತಲೇ ಇರಬೇಕು, ಸಿನಿಮಾ ಮಾಡಿದ್ರೆ ಸಾಲದು, ಸಿನಿಮಾನ ಚಿತ್ರರಂಗದ ಪರದೆಯಲ್ಲಿ ತರಬೇಕು ಅನ್ನುವ ಛಲ ಇದೆ ಅಲ್ವಾ, ಅದು ತುಂಬ ಖುಷಿ ಆಗ್ತದೆ. ಯಾಕೆಂದರೆ ಯಾವುದೇ ಸಿನಿಮಾ ಆದರೂ ಕೂಡ ಕೂಡಲೇ ಅದನ್ನು ಬಿಡುಗಡೆಗೆ ಸಿದ್ಧ ಮಾಡಿ ಬಿಡುಗಡೆಗೊಳಿಸುವ ಪ್ರಯತ್ನ ಮಾಡ್ತಾರೆ, ಬಿಡುಗಡೆ ಆಗ್ತದೆ. ಆಮೇಲೆ ಯಾವುದೇ ಸಿನಿಮಾ ಸಣ್ಣ ಬಡ್ಜೆಟು, ದೊಡ್ಡ ಬಡ್ಜೆಟು ಅಥವಾ ದೊಡ್ಡ ಸಿನಿಮಾ, ಸಣ್ಣ ಸಿನಿಮಾ ಅನ್ನೋದನ್ನು ನಾನು ವಿಂಗಡ ಮಾಡಲಿಕ್ಕೆ ರೆಡಿ ಇಲ್ಲ. ಯಾಕೆಂದರೆ ನಾವೀಗ ಒಂದ್ಸರಿ KV ಜಯರಾಮ್ ಸರ್ ನಾನು ನೆನೆಸ್ಕೋತೀನಿ. ಯಾಕೆಂದರೆ ದೊಡ್ಡ ಸಿನಿಮಾ ಮಾಡಿ ಮಧ್ಯದಲ್ಲಿ ಅವರು ಸಮಸ್ಯೆಯಲ್ಲಿ ಸಿಕ್ಕಾಕೊಂಡ ಸಂದರ್ಭದಲ್ಲಿ ರಂಜಿತಾ ಅನ್ನುವ ಸಿನಿಮಾವನ್ನು 16mm ಅಲ್ಲಿ ಸಣ್ಣ ಬಡ್ಜೆಟಲ್ಲಿ ಮಾಡಿದರು. ಆ ಸಿನಿಮಾ ಸೂಪರ್ ಹಿಟ್ ಆಯಿತು, ಹಾಗೆ ಕಲೆಕ್ಷನ್ ಕೂಡ ಆಯಿತು. ಅದೇ ರೀತಿ ನಾವು ಯಾವ ರೀತಿಯ ಕಂಟೆಂಟನ್ನು ಕೊಡ್ತೀವಿ ಅನ್ನೋದು ಮಾತ್ರ ಮುಖ್ಯವಾಗುತ್ತೆ. ಸಿನಿಮಾದ ಬಡ್ಜೆಟು ಅಲ್ಲ, ಅಥವಾ ಅಲ್ಲಿ ಯಾವ ಕಲಾವಿದರು ಇರ್ತಾರೆ ಅನ್ನೋದು ಮುಖ್ಯ ಅಲ್ಲ. ನಮ್ಮ ಪ್ರಯತ್ನ, ಒಬ್ಬ ನಿರ್ದೇಶಕ ನಿಜವಾದ ಪ್ರಯತ್ನವನ್ನು ಮಾಡಿದಲ್ಲಿ ಒಳ್ಳೆಯ ಉತ್ತಮ ರೀತಿಯ ಕಥೆಯನ್ನು ಇಟ್ಕೊಂಡು ಚಿತ್ರ ಮಾಡಿದರೆ ಖಂಡಿತವಾಗಿ ಗೆಲ್ಲುತ್ತೆ, ಪ್ರೇಕ್ಷಕರು ನೋಡ್ತಾರೆ. ಆಮೇಲೆ ಯಾವುದೇ ಒಂದು ಸಿನಿಮಾವನ್ನು ಬೇರೆ ದಾರಿಯಲ್ಲಿ ಬೇರೆ ರೀತಿಯಲ್ಲಿ ಉಪಯೋಗಿಸ್ಕೊಂಡು ಆ ಬಡ್ಜೆಟನ್ನು ಸಿನಿಮಾಕ್ಕೆ ತಂದು ಅಲ್ಲಿ ಸಿನಿಮಾವು ಯಾವತ್ತಿಗೂ ಕೂಡ ಆ ಬಡ್ಜೆಟನ್ನು ಹಾಕ್ಕೊಂಡಾಗ ಅದು ಬೇರೆ ರೀತಿಯಲ್ಲಿ ನಮಗೆ ಆ ರೇಂಜಲ್ಲಿ ಬಡ್ಜೆಟ್ ಹೋಗಿದೆ ಅನ್ನುವ ಮನಸ್ಸಿಗೆ ಬಂದರೆ ಅದು ಲಾಸ್ ಆಗುತ್ತೆ ಅನ್ನೋ ಗೊತ್ತಿಲ್ಲ ನನಗೆ. ಲಾಸ್ ಆಗ್ಬೋದು, ಇಲ್ಲ ಅಂತಲ್ಲ. ಆದರೆ ಸಿನಿಮಾದ ಮೇಲೆ ಪ್ರೀತಿ ಇಟ್ಟು ಸಿನಿಮಾ ಮಾಡಿದಾಗ ಖಂಡಿತ ಸಿನಿಮಾ ಗೆಲ್ಲುತ್ತೆ. ಅದಕ್ಕೆ ಪ್ರಮೋದೇ ಸಾಕ್ಷಿ ಆಗ್ತಾರೆ ಅನ್ನೋದು ನನ್ನ ನಂಬಿಕೆ. ಯಾಕೆಂದರೆ ಪ್ರಮೋದ್ ಅವರು ಈಗ ಈ ವರ್ಷನೇ 3 ಸಿನಿಮಾ ಸೆನ್ಸರ್ ಆಗಿದ್ದು ನನ್ನ ಗಮನಕ್ಕೆ ಬಂತು. ಇವಾಗ 2-3 ಸಿನಿಮಾ ಆಲ್ರೆಡಿ ಸ್ಕ್ರಿಪ್ಟಲ್ಲಿದ್ದಾರೆ. ಪುಟ್ಟಿ ಅನ್ನುವ ಸಿನಿಮಾ ಶೂಟಿಂಗ್ ರೆಡಿಯಾಗಿದೆ. ಒಂದಲ್ಲ ಒಂದು ದಿನ ಪ್ರಮೋದ್ ಅನ್ನುವ ಈ ಸಿನಿಮಾ ಪ್ರೀತಿ, ಪ್ರಮೋದ್ಗೆ ಇರುವ ಸಿನಿಮಾ ಪ್ರೀತಿ ಇದೆ ಅಲ್ವಾ, ಅವರನ್ನು ಸಿನಿಮಾ ರಂಗದಲ್ಲಿ ಉತ್ತುಂಗಕ್ಕೆ ಏರಿಸುತ್ತೆ ಅನ್ನುವ ಭರವಸೆ ನನಗೆ ಇದೆ. ಹಾಗೆಯೇ ಪ್ರಮೋದ್ ಹೋಗುತ್ತಾ ಅವರ ಭವಿಷ್ಯ ಉಜ್ವಲವಾಗಲಿ. ಆ ಪರಮಾತ್ಮ ಅವರಿಗೆ ಇನ್ನಷ್ಟು ಒಳ್ಳೆಯ ಸಿನಿಮಾಗಳನ್ನು ಮಾಡುವಲ್ಲಿ ಪರಮಾತ್ಮ ಅನುಗ್ರಹ ನೀಡಲಿ, ಅವರ ಭವಿಷ್ಯ ಉಜ್ವಲವಾಗಲಿ ಅಂತ ನಾನು ಮತ್ತು ನಮ್ಮ ನಿರ್ದೇಶಕ ಸಂಘದಿಂದ ಆಶಯವನ್ನು ವ್ಯಕ್ತಪಡಿಸ್ತೀನಿ. ಧನ್ಯವಾದಗಳು. ಒಂದು ಚಿಕ್ಕ ಸನ್ಮಾನ ಕಾರ್ಯಕ್ರಮ ಇಟ್ಕೊಂಡಿದ್ದೀನಿ. ನನಗೆ ದಯವಿಟ್ಟು ಒಂದು 5 ನಿಮಿಷ ಅಷ್ಟೇ. ನನಗೆ ಒಂದು 4 ಜನ ಸಿನಿಮಾ ಪ್ರೊಡ್ಯೂಸ್ ಮಾಡಿದ್ದಾರೆ, ಅವ್ರಿಗೋಸ್ಕರ ಒಂದು ಸಣ್ಣ ಸನ್ಮಾನ ನಮ್ಮ ಅಧ್ಯಕ್ಷರು ಮಾಡಬೇಕು ಅಂತ ನಾನು ಕೇಳ್ಕೊತೀನಿ. ಫಸ್ಟ್ ಓಕೆ, ಅಲ್ಲಿ ಫಸ್ಟ್ ಒಬ್ಬರು